ಪಿತನ ಮತ್ತು ಸುತನ ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ದಿನ ಬೆಳಗಿನ ಜಾವದಲ್ಲಿ ದೇವರು ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ದೇವರು ಪರಿಶುದ್ಧರು ಆದಂಥ ಕರ್ತರಾದ ಯೇಸು ಕ್ರಿಸ್ತರು ಸದಾ ನಮ್ಮ ಒಂದಿಗೆ ಇರುವರು ಎಂಬುದಾಗಿ ನಾವು ಕ್ರೈಸ್ತರು ನಂಬಿ ನಡೆಯುವವರಾಗಿದ್ದೇವೆ. ಏಕೆಂದರೆ ಕರ್ತರು ಸದಾ ಕಾಲವು ನಮ್ಮೊಂದಿಗಿದ್ದಾರೆ ಎಂಬ ಧೈರ್ಯ ನಮಗಿದೆ. ಅದಕ್ಕಾಗಿ ನಾನು ಈ ದಿನ ಒಂದು ವಚನವನ್ನು ಆಯ್ದುಕೊಂಡು ಅದಕ್ಕಾಗಿ ಆ ವಚನದ ಪ್ರಕಾರವಾಗಿ ನಾವು ಪ್ರಾರ್ಥಿಸಲು ಮುಂದಾಗೋಣ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನವಾಗಿದೆ. ನಿಮಗೆ ನನ್ನಲ್ಲಿ ಶಾಂತಿ ಸಮಾಧಾನ ಲಭಿಸಲೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಕಷ್ಟ ಸಂಕಷ್ಟಗಳು ತಪ್ಪಿದ್ದಲ್ಲ, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದರು. ಪ್ರಭು ಯೇಸು ಕ್ರಿಸ್ತರು ಈ ಮಾತನ್ನು ನಮಗೆ ಹೇಳಿದ್ದಾರೆ. ಏಕೆಂದರೆ ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಅನೇಕ ಬಂದಾಗ ನಾವು ಹಲವಾರು ಬಾರಿ ಭಯಪಡುತ್ತೇವೆ, ಆದರೆ ನಿರಾಶರಾಗುತ್ತೇವೆ. ಆದರೂ ಕೂಡ ದೇವರ ಮಕ್ಕಳಿಗೆ ಒಂದು ದೊಡ್ಡ ಆಸೆ ಇದೆ. ಯೇಸು ಕ್ರಿಸ್ತರು ನಮ್ಮ ಜೊತೆಯಲ್ಲಿ ಸದಾ ಯಾವಾಗಲೂ ಇರುತ್ತಾರೆ ಎಂಬಂಥ ನಂಬಿಕೆ ಇದೆ. ದೋಣಿಯಲ್ಲಿದ್ದಾಗಲೂ ಸಹ ಗಾಳಿ ಬಂದರೂ ಅದು ಮುಳುಗುವುದಿಲ್ಲ, ಏಕೆಂದರೆ ಯೇಸು ಕ್ರಿಸ್ತರು ನಮ್ಮೊಂದಿಗೆ ದೋಣಿಯಲ್ಲಿದ್ದಾರೆ ಎಂಬ ನಂಬಿಕೆ ನಮ್ಮಲ್ಲಿರುವುದರಿಂದ ಸದಾ ದೇವರು ನಮ್ಮೊಂದಿಗಿರುತ್ತಾರೆ. ಅದೇ ನಂಬಿಕೆಯಲ್ಲಿ ನಾವು ಪ್ರತಿದಿನ ಜೀವಿಸೋರಾಗೋಣ. ವಾಕ್ಯಗಳನ್ನು ಸ್ವೀಕರಿಸೋಣ, ದೇವರ ವಾಕ್ಯವನ್ನು ಓದೋಣ, ಪ್ರತಿದಿನ ಪ್ರಾರ್ಥಿಸೋಣ. ನಮಗಾಗಿಯೂ ನಮ್ಮ ಕುಟುಂಬಕ್ಕಾಗಿಯೂ ಪ್ರಾರ್ಥಿಸಿ. ಪ್ರತಿಯೊಬ್ಬರಿಗಾಗಿಯೂ ನಾವು ಪ್ರಾರ್ಥಿಸುತ್ತಿದ್ದೇವೆ. ಈ ವಾಕ್ಯವನ್ನು ಅನೇಕರಿಗೆ ಶೇರ್ ಮಾಡುವ ಮುಖಾಂತರ ದೇವರ ಒಂದು ಸುವಾರ್ತೆಗೆ ಪಾಲುದಾರರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಮೇನ್.